ಕೌಸಲ್ಯಾದೇವಿಯರು ದುಃಖ ಶಮನ ಮಾಡಿಕೊಳ್ತಾರೆ ಸುಮಿತ್ರೆಯ ಮಾತಿನಿಂದ. ಯಾಕೆ ದಶರಥ ಮಹಾರಾಜರ ದುಃಖ ಶಮನವಾಗಲಿಲ್ಲ? ಯಾಕವರು ಬದುಕುಳಿಯಲಿಲ್ಲ? ಕೌಸಲ್ಯಾದೇವಿಯರು ಉಳಿದರು. ದಶರಥ ಮಹಾರಾಜರು ಮಾಡುವಷ್ಟೇ ಪ್ರೇಮ ಕೌಸಲ್ಯಾದೇವಿಯರು ಮಾಡ್ತಾರೆ ರಾಮಚಂದ್ರನ ಮೇಲೆ. ಅವರಿಬ್ಬರಿಗಿಂತಲೂ ಶೋಕವಿಲ್ಲದೆ ಭಕ್ತಿಯನ್ನು ಮಾಡಿದವರು ಸುಮಿತ್ರಾದೇವಿಯರು. ಇಷ್ಟಾದರೂ ಕೌಸಲ್ಯ ಸುಮಿತ್ರಾದಿಗಳಿಗೆ ಮರಣ ಬರುವುದಿಲ್ಲ, ದಶರಥ ಮಹಾರಾಜರಿಗೆ ಮರಣ ಬರ್ತದೆ. ಕೌಸಲ್ಯಾದೇವಿ ದುಃಖ ಪಡುವುದು ತಪ್ಪು ಅಂತ ಹೇಳೋದಾದರೆ ದಶರಥ ಮಹಾರಾಜರು ದುಃಖ ಪಡೋದು ತಪ್ಪು. ಆ ದುಃಖದಿಂದ ಮರಣವಾದದ್ದು ತಪ್ಪಲ್ಲವೇ? ಆ ದುಃಖವನ್ನು ಅವರು ಪಡಬಾರದಿತ್ತಲ್ಲವೇ? ಮರಣವಾಗಬಾರದಿತ್ತಲ್ಲವೇ? ದೇವರು ತಡೆಯಬಹುದಾಗಿತ್ತಲ್ಲವ? ಇಷ್ಟು ಪ್ರೇಮ ಮಾಡುವ ದಶರಥ ಮಹಾರಾಜರಿಗೆ ತಾನು ಮಗನಾಗಿ ಹುಟ್ಟಿ ಬಂದ ಸೌಖ್ಯವನ್ನು ಇನ್ನೂ ನೀಡಬೇಕಾಗಿತ್ತಲ್ಲವ ಭಗವಂತ? ಯಾಕೆ ನೀಡಲಿಲ್ಲ? ಯಾಕೆ ನೀಡಲಿಲ್ಲ? ರಾಮಚಂದ್ರನನ್ನು ದಶರಥ ಮಹಾರಾಜರು ಪಡೆದದ್ದು ಕೇವಲ